ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಆದರೆ ಒಂದೇ ಪ್ರಕರಣಕ್ಕೆ ಎರಡೆರಡು ತನಿಖೆಗಳನ್ನ ನಡೆಸಲಾಗ್ತಾ ಇದೆ. ಎರಡು ತನಿಖೆ ಯಾವುದು ಅಂದ್ರೆ ಈಗಾಗಲೇ ಸರ್ಕಾರನೇ ರಚನೆ ಮಾಡಿರುವಂತಹ ದೇಸಾಯಿ ಆಯೋಗ ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಕೋರ್ಟ್ ನಿರ್ದೇಶನದ ಮೇರೆಗೆ ಮೈಸೂರು ಲೋಕಾಯುಕ್ತ ತನಿಖೆ. ಎಫ್ಐಆರ್ ದಾಖಲಾಯಿತು. ಈಗ ದಾಖಲೆಗಳನ್ನ ವಶಪಡಿಸಿಕೊಳ್ಳೋದು ಹೇಗೆ? ಈ ಪ್ರಶ್ನೆ ಎದುರಾಗಿದೆ. ಯಾರ ಬಳಿ ದಾಖಲೆ ಇರಬೇಕು ಎಂಬುವಂತಹ ಗೊಂದಲ ಇದೆ. ಈಗ ಆಲ್ರೆಡಿ ದೇಸಾಯಿ ಆಯೋಗ ಮೂಡಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ದಾಖಲೆಗಳನ್ನ ತನ್ನ ಬಳಿ ಇರಿಸಿಕೊಂಡಿದೆ. ಈ ದಾಖಲೆಗಳನ್ನ ಈಗ ಲೋಕಾಯುಕ್ತ ತನಿಖೆಗಾಗಿ ತನ್ನ ವಶಕ್ಕೆ ಪಡೆದುಕೊಳ್ಬೇಕು. ಈಗ ದೇಸಾಯಿ ನೇತೃತ್ವದಲ್ಲಿರುವಂತಹ ಈ ಒಂದು ವರದಿಗಳನ್ನ ಅವರು ಕೊಡ್ತಾರಾ ಅನ್ನುವಂತಹ ಜಿಜ್ಞಾಸೆ ಈಗ ಎದುರಾಗಿದೆ. ಸೊ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ನೇತೃತ್ವದಲ್ಲಿ ಮೂಡಾ ಹಗರಣ ತನಿಖೆ ನಡೀತಾ ಇದೆ. ಒಂದು ತಿಂಗಳಾಯ್ತು ಆಲ್ಮೋಸ್ಟ್ ಆಲ್. ಸೊ ಈ ನಡುವೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಇವತ್ತೇ. ಲೋಕಾಯುಕ್ತ ಅಧಿಕಾರಿಗಳು ಮೊದಲು ದಾಖಲೆಯನ್ನ ಸೀಸ್ ಮಾಡಬೇಕು. ಸೀಸ್ ಏನು ಮಾಡೋ ಅವಶ್ಯಕತೆ ಇಲ್ಲ, ಅದೊಂದು ಸಮಿತಿ ಹತ್ರ ಇದೆ, ಅದನ್ನು ಕೇಳ್ತಾರೆ, ಪಡ್ಕೊಳ್ತಾರೆ. ಅದಕ್ಕೊಂದು ಪ್ರೊಸೀಜರ್ ಇದೆ, ಆ ರೀತಿಯಲ್ಲಿ ಪಡ್ಕೊಳ್ತಾರೆ. ಬಟ್ ಅಲ್ಲಿ ಸರ್ಕಾರ ಕೊಡಬೇಡಿ ಅಂತ ಹೇಳಿದಾಗ ಹೆಂಗಾಗುತ್ತೆ? ಮತ್ತೆ ಕೋರ್ಟ್ ಮೂಲಕವಾಗಿ ಹೋಗ್ಬೇಕಾಗತ್ತಾ? ಗೊತ್ತಿಲ್ಲ. ಅವೆರಡು ತನಿಖೆ ಏನು ಮಾಡುತ್ತೆ ಅಂತೇಳಿ. ಒಂದು ವೇಳೆ ದಾಖಲೆಗಳನ್ನ ಪಡ್ಕೊಂಡ್ರೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಆಯೋಗದ ತನಿಖೆಗೆ ದಾಖಲೆಗಳು ಸಿಗೋದಿಲ್ಲ. ಒಂದು ತಿಂಗಳಿನಿಂದ ಬೆಂಗಳೂರಿಗೆ ದಾಖಲೆ ತರಿಸಿಕೊಂಡು ನ್ಯಾಯಮೂರ್ತಿಯವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ದಾಖಲೆಯನ್ನ ಹೊತ್ತೊಯ್ದಿದ್ದಾರೆ ಎಂಬ ಆರೋಪವೂ ಕೂಡ ಇದೆ ಈ ಸಮಿತಿಯ ಮೇಲೆ. ಒಂದೇ ಸಮಯದಲ್ಲಿ ಇಬ್ಬರು ಕೂಡ ತನಿಖೆ ಮಾಡುವ ಬಗ್ಗೆ ಒಂದು ಗೊಂದಲ ಮೂಡಿದೆ. ಹಿಂದೆ ಹಲವು ಕೇಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ಎರಡೆರಡು ತನಿಖಾ ಸಂಸ್ಥೆಗಳು ಈ ವಿಚಾರ ಮಾಡುವಂತ ಸಂದರ್ಭದಲ್ಲಿ ಬಂದಿದೆ. ಅದರ ಜೊತೆಗೆ ಈಗ ರೀಸೆಂಟ್ ಆಗಿ ನಾಗೇಂದ್ರ ಅವರ ವಿಚಾರದಲ್ಲೂ ಕೂಡ ಅದೇ ಬಂದಿದೆ. ಇಡಿ ಮತ್ತು ಸಿಬಿಐ ಈ ಕಡೆಗೆ ಸರ್ಕಾರದಿಂದಲೂ ಕೂಡ ತನಿಖೆಯನ್ನ ಮಾಡಿಸಬೇಕಾದ್ರೆ ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ನನ್ನ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ಈಗ ಇದು ಫಸ್ಟ್ ಟೈಮ್ ಅಂತೇನೂ ಅಲ್ಲ, ಹಿಂದೆಯೂ ಕೂಡ ಈ ರೀತಿಯಾದಂತಹ ಹಲವು ಪ್ರಕರಣಗಳು ನಡೆದಿವೆ. ಒಂದೇ ಪ್ರಕರಣವನ್ನ ಎರಡೆರಡು ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಕ್ ಮುಂದಾದಾಗ ಆದಂತ ಗೊಂದಲಗಳು. ಬಟ್ ಇಲ್ಲಿ ಪ್ರಶ್ನೆ ಹೇಳುವಂಥದ್ದು ದಾಖಲೆಗಳು ಪ್ರಶ್ನೆಗಳಾಗಿ ಉಳ್ಕೊಳ್ಳುತ್ತೆ. ಅಲ್ಲಿ ದಾಖಲೆಗಳಲ್ಲ, ಅಲ್ಲಿದ್ದಂಥದ್ದು ತನಿಖೆಯ ವಿಚಾರಗಳು. ಬಟ್ ಇಲ್ಲಿ ದಾಖಲೆಗಳನ್ನ ಹೇಗೆ ಮಾಡ್ತಾರೆ? ಮತ್ತೆ ಕೋರ್ಟ್ ಮೆಟ್ಟಿಲು ಹೋಗಿ ಕೋರ್ಟ್ನಿಂದನೇ ಇದನ್ನ ಪಡ್ಕೊಳ್ಬೇಕಾಗತ್ತಾ, ಇಲ್ಲ ಹೇಗೆ? ಒಂದು ಚಿಕ್ಕದೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಯಾಕಂದರೆ ಅದು ತಾವು ಲೈನ್ ಹೇಳಬೇಕಾದ್ರೆ ಒಂದು ಇದನ್ನು ಹೇಳಿದ್ರಿ. ದಾಖಲೆಗಳನ್ನು ಒತ್ತೊಯ್ದಂಥದ್ದು ನ್ಯಾಯಮೂರ್ತಿ ದೇಸಾಯಿ ಆಯೋಗ ಅಲ್ಲ, ಅದು ಒಂದು ಮಿಸ್ಲಿ ಥರದ ಆಗ್ತಾ ಇದೆ. ಅದನ್ನು ದಾಖಲೆಗಳನ್ನು ಒತ್ತೊಯ್ದಂತಹ ಆರೋಪಗಳು ಅವತ್ತಿನ ಭೈರತಿ ಸಚಿವರ ಮೇಲೆ ಆ ಆರೋಪಗಳು ಬಂದಂಥದ್ದು. ಅದನ್ನು ಕೆಲವರು ಆರೋಪಗಳನ್ನು ಮಾಡಿದ್ರು. ಅವರು ಅಂದರೆ ವಿಶ್ವನಾಥ್ ಅವರ ಸಮೇತ ಕೆಲವರು ಆರೋಪವನ್ನು ಮಾಡಿದ್ರು. ನಗರಾಭಿವೃದ್ಧಿ ಸಚಿವರು ದಾಖಲೆಗಳನ್ನು ಒತ್ತೊಯ್ದಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ರು. ಅದು ಅದಕ್ಕೆ ಸಂಬಂಧಪಟ್ಟಂಥ ಲೈನ್. ನ್ಯಾಯಮೂರ್ತಿ ದೇಸಾಯಿ ಆಯೋಗ ಆ ಥರದ್ದು ಯಾವುದೂ ಮಾಡಿಲ್ಲ. ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗದ ಮುಂದೆ ಎಲ್ಲ ದಾಖಲೆಗಳು ಕೂಡ ಇದ್ದಾವೆ ಅರುಣ್. ಹಾಗಾಗಿ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ತನಿಖೆ ಇವತ್ತಿನಿಂದ ಲೋಕಾಯುಕ್ತದಲ್ಲಿ ಕೂಡ ಆರಂಭವಾಗ್ತಾ ಇದೆ. ಅಲ್ಲಿಗೆ ದಾಖಲೆಗಳು ಯಾರ ವಶದಲ್ಲಿರಬೇಕು, ಇದನ್ನೇ ಮುಖ್ಯಮಂತ್ರಿಗಳು ಮೊನ್ನೆ ಬಹಳ ಸೂಕ್ಷ್ಮವಾಗಿ ಕೇಳ್ತಾ ಇದ್ರು. ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ತನಿಖಾ ಸಮಿತಿಯನ್ನು ಏನು ರಚನೆ ಮಾಡಿದ್ದೇವೆ ಅದಕ್ಕೆ ಕೋರ್ಟ್ ಏನಾದರೂ ಸ್ಟೇ ಕೊಟ್ಟಿದೆಯಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಆದರೆ ನ್ಯಾಯಾಲಯದ ಆದೇಶದಲ್ಲೂ ಎಲ್ಲೂ ಕೂಡ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ಇದನ್ನು ಸ್ಟಾಪ್ ಮಾಡಿ, ಇದನ್ನು ನಿಲ್ಲಿಸಿ, ಈ ತನಿಖೆ ಶುರುವಾಗಲಿ, ಅಥವಾ ಆ ತನಿಖೆಯಲ್ಲಿ ಸಿದ್ದರಾಮಯ್ಯನವರ ಕೇಸನ್ನು ಬಿಟ್ಟು ತನಿಖೆ ಮಾಡಿ, ಈ ಥರದ ಯಾವ ಅಂಶಗಳು ಕೂಡ ಹೇಳಿಲ್ಲ. ಅಲ್ಲಿಗೆ ಮತ್ತೊಂದು ರೀತಿಯಾದಂಥ ಕಾನೂನಿನ ಸಂಘರ್ಷ ಈಗ ಶುರುವಾಗುತ್ತೆ. ಯಾಕೆಂದರೆ ಆ ಸಮಿತಿ ರಚನೆ ಆಗಿರುವಂಥದ್ದು ಸಚಿವ ಸಂಪುಟದ ಒಪ್ಪಿಗೆಯ ಮೇಲೆ ಆ ಸಮಿತಿ ರಚನೆ ಆಗಿರುವಂಥದ್ದು. ಹಾಗಾಗಿ ಅದನ್ನು ನಾಳೆಯಿಂದ ನಿನ್ನ ಸಮಿತಿ ಕ್ಲೋಸ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲೇ ಮತ್ತೊಂದು ರೀತಿಯಾದಂಥ ಕಾನೂನಿನ ಸಂಘರ್ಷ ಶುರುವಾಗುವಂಥದ್ದು. ಈ ದಾಖಲೆಗಳೇ ಭಾಳ ಇಂಪಾರ್ಟೆಂಟು. ಈಗೆಲ್ಲ ದಾಖಲೆಗಳು ಬಹುತೇಕ ಒಂದು ತಿಂಗಳಿಂದ ಅವರು ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಆ ದಾಖಲೆಗಳನ್ನು ಈಗ ಒನ್ಸ್ ಅಗೇನ್ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯದ ಮೂಲಕವೇ ಹೋಗಿ ಆ ದಾಖಲೆಗಳನ್ನ ಪಡೆದುಕೊಳ್ಬೇಕು. ಈಗ ಈ ಥರದ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಶುರುವಾಗಿರುವಂಥದ್ದು. ಈಗ ಮೊದಲ ಹೆಜ್ಜೆ ಲೋಕಾಯುಕ್ತರಿಗಿರುವಂಥ ಸವಾಲು ಆ ದಾಖಲೆಗಳನ್ನು ಪಡೆದುಕೊಳ್ಳುವಂಥದ್ದು ಹೇಗೆ ಎನ್ನುವಂಥದ್ದು. ಇದೇ ಕಾರಣಕ್ಕೋಸ್ಕರವಾಗಿಯೇ ಅವರು ಕಾನೂನು ತಜ್ಞರ ಸಲಹೆಗಳನ್ನು ಕೂಡ ಈಗ ಪಡಿತಾ ಇದ್ದಾರೆ ಅರುಣ್.